ರಾಲ್ಸನ್ ಮಿಷಿನಲ್ಲಿ ಯಾವ ಥರ ಹ್ಯಾಂಡ್ ಎಂಬ್ರಾಯ್ಡ್ರಿ ಥರನೇ ಕಾಣಿಸೋ ಡಿಸೈನ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಹ್ಯಾಂಡ್ ವರ್ಕ್ ಬ್ಲೌಸ್ ಯಾವ ಥರ ಡಿಸೈನ್ ಮಾಡ್ತಾರೆ ಅನ್ನೋದನ್ನು ರಾಲ್ಸನ್ ಮಿಷಿನಲ್ಲಿ ಅದೇ ಥರ ಕಾಣಿಸೋ ಡಿಸೈನ್ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಫಸ್ಟು ನಾವು ಸ್ಟಾರ್ಟಿಂಗ್ ಲೈನ್ ಹಾಕ್ಕೋಬೇಕು. ಇದು ಸಿಲ್ವರ್ ಕಲರ್ ಥ್ರೆಡ್ಡು, ಹಂಗಾಗಿ ಬ್ಲೌಸು ಕೂಡ ಸಿಲ್ವರ್ ಥ್ರೆಡ್ ಬಂದಿರೋದ್ರಿಂದ ಸ್ವಲ್ಪ ಬ್ಲರ್ರಾಗಿ ಕಾಣಿಸ್ತಾ ಇದೆ. ನೋಡಿ, ಈ ಥರ ಶೇಪಲ್ಲಿ ನಾನು ಸ್ಟಾರ್ಟಿಂಗ್ ಲೈನ್ ಹಾಕ್ಕೊತಾ ಇದ್ದೀನಿ. ಟೇಪಲ್ಲಿ ಅಳತೆ ಮಾಡ್ಕೋಬೇಕು, ಆ ಕಡೆ ಈ ಕಡೆ ಕರೆಕ್ಟಾಗಿದೆಯಾ ಅಂತ ಅಳತೆ ಮಾಡಿಕೊಂಡು, ಇಲ್ಲ ಅಂದರೆ ಆ ಕಡೆ ಈ ಕಡೆ ಸ್ವಲ್ಪ ಹೆಚ್ಚು ಕಡಿಮೆ ಬರುತ್ತೆ. ಅದಕ್ಕೆ ನಾನು ಟೇಪಲ್ಲಿ ಅಳತೆ ಮಾಡಿಕೊಂಡು ಸ್ಟಾರ್ಟಿಂಗ್ ಲೈನ್ ಅನ್ನೋದನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಲೈನ್ಸ್ ಹಾಕ್ಕೋಬೇಕು. ಇದೇ ಥರ ಪಕ್ಕದಲ್ಲಿ ಇನ್ನೊಂದು ಲೈನ್ ಹಾಕ್ಕೋಬೇಕು. ಈ ಲೈನು ನಾವು ಬಾಲ್ ಚೈನು ಮತ್ತು ಸ್ಟೋನ್ ಚೈನ್ ಏನಾದರೂ ಹಾಕ್ಕೊಳ್ಳೋಂಗಿದ್ರೆ ಇನ್ನೊಂದು ಲೈನ್ ಹಾಕ್ಕೋಬೇಕು. ಮತ್ತು ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲೇ ನೀವು ಬಾಲ್ ಚೈನ್ ಸ್ಟೋನ್ ಚೈನ್ ಹಾಕ್ಕೊಂಡ್ರೆ ಅದು ನೀಡಲ್ಗೆ ಸಿಕ್ಕಾಕೊಂಡು ಸ್ಟಿಚ್ಚಿಂಗ್ ಅಷ್ಟು ಚೆನ್ನಾಗಿ ಬರಲ್ಲ. ಅದಕ್ಕೆ ಪಕ್ಕದಲ್ಲಿ ಏನಾದರೂ ಥ್ರೆಡ್ಡಲ್ಲಿ ಡಿಸೈನ್ ಮಾಡ್ಕೊಳ್ಳಿ, ಅವಾಗ ಚೆನ್ನಾಗಿರುತ್ತೆ. ಈಗ ನೆಕ್ಸ್ಟ್ ಇನ್ನೂ ಒಂದು ಲೈನ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಬ್ಯಾಕು ಅಗಲ ಬರಲಿ ಡಿಸೈನು ಅಂತ ನಾನು ಸ್ವಲ್ಪ ದೊಡ್ಡದಾಗಿ ಕಾಣಿಸ್ಲಿ ಅಂತ ಈ ಥರ ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ಮೂರು ಸತಿ ಹಾಕ್ಕೊಂಡಿದ್ದೀನಿ ನಾನು. ಮೂರು ಲೈನ್ ಹಾಕ್ಕೊಂಡೆ. ನೋಡಿ, ಸಿಲ್ವರ್ ಕಲರ್ ಥ್ರೆಡ್ಡಲ್ಲಿ. ನೆಕ್ಸ್ಟು ಒಂದೊಂದು ಇಂಚ್ಗೆ ನಾನು ಟೇಪಲ್ಲಿ ಅಳತೆ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಾವೇ ಹಂಗೆ ಹಾಕೋಕೆ ಹೋದರೆ ಒಂದು ಹೆಚ್ಚು ಒಂದು ಕಡಿಮೆ ಬರುತ್ತೆ. ಹಂಗಾಗಿ ನಾನು ಒಂದೊಂದು ಇಂಚ್ಗೂ ಡಾಟ್ಸ್ ಹಾಕ್ಕೊಂಡು ಡ್ರಾ ಮಾಡ್ಕೊತಾ ಇದ್ದೀನಿ. ಡ್ರಾ ಮಾಡಿಕೊಂಡ್ರೆ ಈಸಿಯಾಗಿ ಬರುತ್ತೆ. ಹಂಗೆ ಮಾಡೋಕ್ಕೆ ಹೋದರೆ ಸ್ವಲ್ಪ ಒಂದು ಚಿಕ್ಕದು ದೊಡ್ಡದು ಆ ಥರ ಬಂದ್ಬಿಡುತ್ತೆ. ಹಂಗಾಗಿ ನೀವು ಆದಷ್ಟು ಡ್ರಾ ಮಾಡಿಕೊಂಡೇ ಮಾಡಿ. ಸಿಲ್ವರ್ ಕಲರ್ ಥ್ರೆಡ್ಡಲ್ಲೇ ನಾನೀಗ ಇದನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಲೈನ್ಸ್ ಹಾಕ್ಕೊತಾ ಇದ್ದೀನಿ. ರಿಂಗು ತಿರುಗಿಸಿ ಹಾಕ್ಕೋಬೇಕು, ಇಲ್ಲಾಂದರೆ ಡಿಸೈನ್ ಅನ್ನೋದು ಸ್ವಲ್ಪ ಸೊಟ್ಟ ಆ ಥರ ಎಲ್ಲ ಹೋಗ್ಬಿಡುತ್ತೆ. ಹಾಗಾಗಿ ನೀವು ಆದಷ್ಟು ರಿಂಗನ್ನ ಟರ್ನ್ ಮಾಡಿ ಹಾಕ್ಕೊಳ್ಳಿ, ಆವಾಗ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಬಂತು ನೋಡಿ. ವೇಸ್ಟ್ ಥ್ರೆಡ್ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ, ಎಕ್ಸ್ಟ್ರಾ ಥ್ರೆಡ್ ಏನಿತ್ತು ಅದನ್ನು. ಮತ್ತು ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಲೈನು, ಒಂದು ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಲೈನ್ ಹಾಕ್ಕೊತಾ ಇದ್ದೀನಿ. ನಾನು ಚಿಕ್ಕದಾಗೆ ಹಾಕ್ಕೊತಾ ಇದ್ದೀನಿ, ತುಂಬ ದೊಡ್ಡದಾಗೂ ಏನಿಲ್ಲ. ತುಂಬ ದೊಡ್ಡದಾಗಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಇದು ಡಿಸೈನ್ ಸೇಮ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಥರನೇ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿದೆ ಡಿಸೈನು. ಲಾಸ್ಟಲ್ಲಿ ತೋರಿಸ್ತೀನಿ ಡಿಸೈನ್ ಯಾವ ಥರ ಮಾಡಿದ್ದೀನಿ ಅಂತ. ನೋಡಿ, ಈ ಥರ ಪಕ್ಕದಲ್ಲೇ ನಾನು ಇನ್ನೊಂದು ಲೈನ್ ಹಾಕ್ಕೊಂಡೆ. ಈ ಥರ ಲೈನ್ ಹಾಕ್ಕೊಂಡಿದ್ದೀನಿ ನೋಡಿ. ಇದು ಫಿನಿಶ್ ಆಯಿತು. ಈಗ ನೆಕ್ಸ್ಟ್ ಪಿಂಕ್ ಕಲರ್ ಥ್ರೆಡ್ಡು. ಇದು ಸ್ಯಾರಿ ಬಂದು ಪಿಂಕ್ ಕಲರ್ ಇದೆ, ಹಂಗಾಗಿ ಪಿಂಕ್ ಕಲರ್ ಥ್ರೆಡ್ ತಗೊಂಡಿದ್ದೀನಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಲೈನ್ಸ್ ಹಾಕ್ಕೊಂಡಿದ್ರಲ್ಲ, ಅದರಲ್ಲಿ ನಾನು ಸಣ್ಣದು ಬಟನ್ಸ್ಗಳು ಹಾಕ್ತಾ ಇದ್ದೀನಿ. ಈ ಥರ ಸಣ್ಣದಾಗಿ ಬಟನ್ಸ್ ಹಾಕ್ಕೋಬೇಕು, ಆವಾಗ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಹ್ಯಾಂಡ್ ಎಂಬ್ರಾಯ್ಡ್ರಿ ಥರನೇ ಕಾಣಿಸುತ್ತೆ. ಬಟನ್ ಸಣ್ಣದು ಬಟನ್ಸ್ ಹಾಕ್ಕೋಬೇಕು. ನೋಡಿ, ಈ ಥರ ಇದೆ. ಬಟನ್ಸ್ ಹಾಕ್ಕೊಂಡೆ. ಈ ಫ್ಲವರ್ ಹತ್ರ ನಾನು ಮೂರು ಫ್ಲವರ್ಸ್ ಹಾಕ್ಕೊತಾ ಇದ್ದೀನಿ. ಫ್ಲವರ್ಸ್ಗಳು
ಮಾಡ್ಕೊತಾ ಇದ್ದೀನಿ ನೋಡಿ. ಪಿಂಕ್ ಕಲರ್ ಸ್ಯಾರಿಯಲ್ಲಿ ಈ ಮಧ್ಯೆ ಗ್ಯಾಪ್ ಇತ್ತಲ್ಲ, ಅದರಲ್ಲಿ ಪಿಂಕ್ ಕಲರ್ ಹಾಕ್ಕೊತಾ ಇದ್ದೀನಿ. ನೋಡಿ ಈ ಥರ. ಸಣ್ಣ ಸಣ್ಣ ಫ್ಲವರ್ಗಳು. ನೀವು ಫ್ಲವರ್ಸ್ ನೀಟಾಗಿ ಕಲ್ತ್ಕೊಬಿಟ್ರೆ ಯಾವ ಡಿಸೈನ್ ಬೇಕಾದರೂ ಮಾಡ್ಬೋದು. ಆದಷ್ಟು ಫ್ಲವರ್ಸ್ಗಳೇ ಜಾಸ್ತಿ ಕಲ್ತ್ಕೋಬೇಕು. ನೀಟಾಗಿ ಫ್ಲವರ್ಸ್ ಬಂದ್ಬಿಟ್ರೆ ಯಾವ ಡಿಸೈನ್ ಬೇಕೋ ಮಾಡ್ಕೋಬೋದು. ಹಂಗಾಗಿ ಫ್ಲವರ್ಸ್ ಆದಷ್ಟು ಬಿಗಿನರ್ಸ್ ಇದ್ದರೆ ನೀವು ಫ್ಲವರ್ಸ್ಗಳನ್ನೇ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಆವಾಗ ಡಿಸೈನ್ ಯಾವ ಡಿಸೈನ್ ಬೇಕಾದರೂ ಮಾಡ್ಬೋದು. ತುಂಬ ಯೂಸ್ ಆಗುತ್ತೆ ಈ ಫ್ಲವರ್ಸ್ಗಳು ಕಲ್ತ್ಕೊಂಡ್ರೆ. ರಿಂಗ್ ತಿರ್ಗಿಸ್ಕೊಂಡು ಮಾಡ್ಕೋಬೇಕು, ಇಲ್ಲಾಂದರೆ ಅಥವಾ ಸ್ವಲ್ಪ ಇದಾಗ್ಬಿಡುತ್ತೆ ಅಂತ. ಆದಷ್ಟು ಅಲ್ಲಿ ನಾವು ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ಹಿಂದೆಗಡೆ ಬಟ್ಟೆ ಇರುತ್ತೆ, ಆ ಬಟ್ಟೆನ ಆದಷ್ಟು ನೋಡ್ಕೊಂಡು ಮಾಡಬೇಕು. ಇಲ್ಲಾಂದರೆ ಅದು ವೀಲಿಗೆ ಸಿಕ್ಕಾಕೋಬಿಡುತ್ತೆ, ಆಮೇಲೆ ಬಟ್ಟೆನೇ ಫುಲ್ ಹಾಳಾಗ್ಬಿಡುತ್ತೆ. ಹಂಗಾಗಿ ನೀವು ಸ್ಟಿಚ್ ಮಾಡೋವಾಗೆಲ್ಲ ಹಿಂದೆಗಡೆ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಅದ್ರ ಮೇಲೆ ಗಮನ ಇಟ್ಕೊಂಡು ನೀವು ಎಂಬ್ರಾಯ್ಡ್ರಿ ಮಾಡ್ತಾ ಇರಬೇಕು. ಇಲ್ಲಾಂದರೆ ಆ ಬಟ್ಟೆ ಸಿಕ್ಕಾಕೋಬಿಡುತ್ತೆ, ಆವಾಗ ಬಟ್ಟೆ ಫುಲ್ಲು ಕಟ್ ಮಾಡಬೇಕಾಗುತ್ತೆ. ಹಂಗಾಗಿ ನೀವು ನೋಡ್ಕೊಂಡು ಮಾಡಿ. ಮತ್ತು ನೆಕ್ಸ್ಟ್ ಇನ್ನೊಂದು ಲೈನ್ ಇತ್ತಲ್ಲ, ಆ ಲೈನಲ್ಲಿ ನಾನು ಬಾಲ್ ಚೈನ್ಸ್ ಹಾಕ್ಕೊತಾ ಇದ್ದೀನಿ. ಈ ಫ್ಲವರಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟಿದ್ನಲ್ಲ, ಆ ಗ್ಯಾಪಲ್ಲಿ ಮತ್ತೆ ಬಟನ್ಸ್ಗಳನ್ನ ಹಾಕ್ಕೊತಾ ಇದ್ದೀನಿ ನಾನು. ನೋಡಿ ಸಣ್ಣ ಸಣ್ಣದಾಗಿ ಬಟನ್ಸ್ಗಳು ಹಾಕ್ಕೊತಾ ಇದ್ದೀನಿ, ಅದು ಲುಕ್ಕು ಚೆನ್ನಾಗಿ ಕಾಣಿಸ್ಲಿ ಅಂತ. ಇದು ಗೋಲ್ಡ್ ಕಲರ್ ಥ್ರೆಡ್ ಆಗಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಸಿಲ್ವರ್ ಕಲರು, ಬ್ಲೌಸಲ್ಲೂ ಸಿಲ್ವರ್ ಕಲರ್ ಜರಿ ಇರೋದ್ರಿಂದ ಸ್ವಲ್ಪ ಸಿಲ್ವರ್ ಕಲರು ಬ್ಲರ್ರಾಗಿ ಕಾಣಿಸ್ತಾ ಇದೆ. ನೋಡಿ ಇಲ್ಲೂ ಬಟನ್ಸ್ ಹಾಕ್ಕೊಂಡಿದ್ದೀನಿ ನಾನು. ಈ ಗ್ಯಾಪ್ ಏನಿತ್ತಲ್ಲ ಅದರಲ್ಲಿ ನೋಡಿ ಈ ಥರ ಬಂದಿದೆ. ನೋಡಿ ಯಾವ ಥರ ಬಂದಿದೆ ಅಂತ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈಗ ಪಕ್ಕದಲ್ಲಿ ನಾವು 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ರಲ್ಲ, ಆ ಮಾರ್ಕಲ್ಲಿ ನಾನು ಫುಲ್ಲು ಫಿಲ್ ಮಾಡ್ಕೊತಾ ಇದ್ದೀನಿ. ಆ ಗ್ಯಾಪ್ ಎಲ್ಲ ಏನಿತ್ತು ನೋಡಿ ಈ ಕಡೆ ಹಂಗೆ ಕಾಣಿಸ್ತಾ ಇದೆ, ಅದು ಬ್ಲೌಸ್ ಬಟ್ಟೆ ಆ ಥರ ಇದ್ದರೆ ಚೆನ್ನಾಗಿ ಕಾಣಿಸಲ್ಲ. ಹಂಗಾಗಿ ಪಿಂಕ್ ಕಲರ್ ಸ್ವಲ್ಪ ಹೈಲೈಟಾಗಿರಲಿ ಅಂತ ಈ ಥರ ಫಿಲ್ ಮಾಡ್ಕೊತಾ ಇದ್ದೀನಿ. ಫುಲ್ಲು ಎಲ್ಲ ಫಿಲ್ ಮಾಡ್ಕೋಬೇಕು. ಬಿಗಿನರ್ಸ್ ಎಲ್ಲ ಆರಾಮಾಗಿ ಮಾಡ್ಬೋದು. ಈ ಡಿಸೈನು ಈಸಿಯಾಗಿ ಮಾಡ್ಬೋದು. ಸ್ವಲ್ಪ ಟ್ರೇಸ್ ಮಾಡ್ಕೊಂಡು ಮಾಡ್ತಾ ಇದ್ರೆ ಏನು ಕಷ್ಟ ಅನಿಸಲ್ಲ, ಮಾಡ್ಬೋದು. ಬಟ್ ನಿಧಾನದಾಗ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ, ಆಮೇಲೆ ಬೇಕಿದ್ರೆ ಸ್ವಲ್ಪ ಸ್ಪೀಡ್ ಮಾಡ್ಕೋಬೋದು. ಆದಷ್ಟು ನಿಧಾನದಾಗೆ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ರಿಂಗ್ ಟರ್ನ್ ಮಾಡಿಕೊಂಡು ಮತ್ತೆ ಎಲ್ಲ ಫಿಲ್ ಮಾಡ್ಕೋಬೇಕು. ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಸೇಮ್ ಹ್ಯಾಂಡ್ ವರ್ಕ್ ಯಾವ ಥರ ಬರುತ್ತೋ ಅದೇ ಥರನೇ ಇದೆ. ತುಂಬ ಚೆನ್ನಾಗಿ ಬಂತು. ಕಸ್ಟಮರ್ ತುಂಬ ಇಷ್ಟಪಟ್ಟರು ತುಂಬ ಚೆನ್ನಾಗಿದೆ ಅಂತ. ಸುಮಾರು 5-6 ಜನ ಇದೇ ಬ್ಯಾಕಲ್ಲಿ ಡಿಸೈನ್ ಇಡ್ಸ್ಕೊಂಡಿದ್ದಾರೆ. ಈ ಡಿಸೈನ್ ತುಂಬ ಹೈಲೈಟಾಗಿ ಕಾಣಿಸ್ತಾ ಇದೆ ಅಂತ. ಅದರಲ್ಲೂ ಗೋಲ್ಡ್ ಕಲರ್ ಹಾಕಿದರೆ ಇನ್ನೂ ಹೈಲೈಟಾಗಿ ಕಾಣಿಸ್ತಾ ಇತ್ತು. ಇದು ಸ್ವಲ್ಪ ಸಿಲ್ವರ್ ಕಲರ್ ಅಲ್ವಾ, ಬ್ಲೌಸು ಅದೇ ಥರ ಇರೋದ್ರಿಂದ ಸ್ವಲ್ಪ ಕ್ಯಾಮ್ರಾಗೆ ಕಾಣಿಸ್ತಾ ಇಲ್ಲ, ಬಟ್ ರಿಯಲಾಗಿ ಇನ್ನೂ ತುಂಬ ಚೆನ್ನಾಗಿತ್ತು. ನೋಡಿ ಈ ಥರ ಫುಲ್ ಎಲ್ಲ ಫಿಲ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಫಿಲ್ ಮಾಡ್ಕೋಬೇಕು ಫುಲ್ಲು.
ಫಿಲ್ ಮಾಡ್ಕೊಳಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಂಗಾಗಿ ಫಿಲ್ ಮಾಡ್ತಾಯಿದ್ದೀನಿ. ಹಂಗೆ ಗ್ಯಾಪ್ ಬಿಟ್ಟರೆ ಚೆನ್ನಾಗಿ ಕಾಣಿಸಲ್ಲ. ಅದು ಬರೀ ಬ್ಲೌಸ್ ಬಟ್ಟೆನೇ ಕಾಣಿಸ್ತಾ ಇರುತ್ತಲ್ಲ, ಬ್ಲೌಸ್ ಪೀಸ್ ಬಟ್ಟೆನೇ, ಅವಾಗ ಲುಕ್ ಇರಲ್ಲ. ನೋಡಿ, ಇದಕ್ಕೂ ಆ ಸೈಡಲ್ಲಿ ನಾನು ಮಾಡ್ತಾ ಇರೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಇದೆಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆದಷ್ಟು ಎಂಬ್ರಾಯ್ಡ್ರಿ ಬ್ಲೌಸ್ ಡಿಸೈನ್ಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇದೇ ರೀತಿ ಹೊಸ ಹೊಸ ವೀಡಿಯೋಗಳನ್ನ ತರ್ತೀನಿ ಅಂತ ಹೇಳ್ತೀನಿ. ನೋಡಿ, ಈ ಥರ ಎಲ್ಲ ಫಿಲ್ ಮಾಡಿಕೊಂಡೆ. ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಏನಿತ್ತು ಅದನ್ನೆಲ್ಲ ಕಟ್ ಮಾಡಿಕೊಂಡೆ. ನೋಡಿ ಯಾವ ಥರ ಬಂದಿದೆ ಅಂತ. ತುಂಬ ಚೆನ್ನಾಗಿತ್ತು ಡಿಸೈನು, ತುಂಬ ಜನ ಇಷ್ಟಪಟ್ಟರು ಇದನ್ನು. ನೆಕ್ಸ್ಟ್ ನಾನು ಇದು ಇನ್ನೊಂದು ಗ್ಯಾಪ್ ಇತ್ತಲ್ಲ, ಅದಕ್ಕೆ ನಾನು ಬಾಲ್ ಚೈನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ಟೋನ್ ಚೈನ್ ಹಾಕಿದ್ರೆ ತುಂಬ ಜನ ಸ್ಟೋನ್ ಚೈನ್ ಬೇಡ, ಅದು ಕೂದಲಿಗೆಲ್ಲ ಸಿಕ್ಕಾಕೊಳ್ಳುತ್ತೆ, ಹಂಗಾಗಿ ಸ್ಟೋನ್ ಚೈನ್ ಬೇಡ ಅಂತಾರೆ. ಹಂಗಾಗಿ ಬರೀ ಬಾಲ್ ಚೈನ್ ಮಾತ್ರ ಹಾಕ್ತಾಯಿದ್ದೀನಿ. ಸ್ಟೋನ್ ಚೈನ್ ಹಾಕಿದ್ರೆ ಇನ್ನೂ ತುಂಬ ಹೈಲೈಟಾಗಿ ಕಾಣಿಸುತ್ತೆ, ಸೇಮ್ ಹ್ಯಾಂಡ್ ವರ್ಕ್ ಥರನೇ ಕಾಣಿಸುತ್ತೆ. ಬೇಡ ಅಂತಾರೆ, ಅದೆಲ್ಲ ಕೂದಲಿಗೆ ಬಟ್ಟೆಗೆ ಸಿಕ್ಕಾಕೊಳ್ಳುತ್ತೆ, ಹಾಕಬೇಡಿ ಅಂತ. ಬರೀ ಹ್ಯಾಂಡ್ಸಿಗೆ ಮಾತ್ರ ಹಾಕ್ತೀನಿ ಅಷ್ಟೇ. ಇದು ಬ್ಯಾಕ್ ಯಾರಾದರೂ ಕೇಳಿದ್ರೆ ಮಾತ್ರ ಹಾಕೋದು. ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ, ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.